ಆದರಣೀಯ ಗಣ್ಯರು, ಸಾಹಿತ್ಯಾಸಕ್ತರು, ಕನ್ನಡಾಭಿಮಾನಿಗಳು ಹಾಗೂ ನನ್ನ ಪ್ರಿಯ ಹಿರೇಮನ್ನಾಪುರದ ಬಂಧುಗಳೇ, ಇಂದು ನಮ್ಮ ಹಿರೇಮನ್ನಾಪುರ ಗ್ರಾಮದ ಇತಿಹಾಸವನ್ನು ನೆನಪಿಸಿಕೊಳ್ಳುವ ಸುವರ್ಣ ಕ್ಷಣ. ಕುಷ್ಟಗಿ ತಾಲೂಕಿನ ಮಣ್ಣಿನ ಸುವಾಸನೆ ಹೊತ್ತಿರುವ ಹಿರೇಮನ್ನಾಪುರ ಕೇವಲ ಒಂದು ಗ್ರಾಮವಲ್ಲ, ಇದು ಪರಿಶ್ರಮ, ಪರಂಪರೆ, ಸಂಸ್ಕೃತಿ ಮತ್ತು ಕನ್ನಡತನದ ಪ್ರತೀಕವಾಗಿದೆ. ಹಳೆಯ ಕಾಲದಿಂದಲೇ ಕೃಷಿ ಪ್ರಧಾನ ಬದುಕು ನಡೆಸಿದ ನಮ್ಮ ಊರು ದುಡಿಮೆ ಮತ್ತು ಸೌಹಾರ್ದತೆಯ ಮೂಲಕ ತನ್ನದೇ ಆದ ಗೌರವವನ್ನು ಕಟ್ಟಿಕೊಂಡಿದೆ. ಹಿರಿಯರ ಸಂಸ್ಕಾರ, ಜನಪದ ಪರಂಪರೆ, ಜಾತ್ರೆಗಳು, ಹಬ್ಬಗಳು ಹಾಗೂ ಗ್ರಾಮೀಣ ಜೀವನದ ಮೌಲ್ಯಗಳು ಇಲ್ಲಿ ಇಂದಿಗೂ ಜೀವಂತವಾಗಿವೆ. ಈ ಊರಿನ ಮಣ್ಣಿನಲ್ಲಿ ಬೆಳೆದ ಅನೇಕ ಪ್ರತಿಭೆಗಳು ಶಿಕ್ಷಣ, ಸಾಹಿತ್ಯ, ಸಮಾಜ ಸೇವೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಛಾಪು ಮೂಡಿಸಿವೆ. ಸರಳತೆ ಮತ್ತು ಮಾನವೀಯತೆಯೇ ಹಿರೇಮನ್ನಾಪುರದ ನಿಜವಾದ ಗುರುತು. ಒಂದು ಕಾಲದಲ್ಲಿ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಕಂಗೊಳಿಸಿದ್ದ ಈ ಗ್ರಾಮ ಇಂದು ಮತ್ತೆ ಅದೇ ವೈಭವವನ್ನು ಮರಳಿ ಪಡೆಯುತ್ತಿದೆ. ಸುಮಾರು 2 ದಶಕಗಳ ಬಳಿಕ 14ನೇ ಕೊಪ್ಪಳ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಹಿರೇಮನ್ನಾಪುರದಲ್ಲಿ ನಡೆಯುತ್ತಿರುವುದು ಇತಿಹಾಸದ ಹೆಮ್ಮೆಯ ಅಧ್ಯಾಯವಾಗಿದೆ. ಇದು ಕೇವಲ ಒಂದು ಕಾರ್ಯಕ್ರಮವಲ್ಲ, ಇದು ನಮ್ಮ ಊರಿನ ಗೌರವ, ಕನ್ನಡದ ಮೇಲಿನ ಪ್ರೀತಿ ಮತ್ತು ನಮ್ಮ ಸಂಸ್ಕೃತಿಯ ಪುನರುಜ್ಜೀವನ. ನಾಡು ಬೆಳೆದರೆ ನುಡಿ ಬೆಳೆಯುತ್ತದೆ, ನುಡಿ ಉಳಿದರೆ ಸಂಸ್ಕೃತಿ ಉಳಿಯುತ್ತದೆ. ಇಂದು ಸಾಹಿತ್ಯದ ದೀಪ ಮತ್ತೆ ಹಿರೇಮನ್ನಾಪುರದಲ್ಲಿ ಬೆಳಗುತ್ತಿದೆ. ಕನ್ನಡದ ಕವಿಗಳು, ಸಾಹಿತಿಗಳು, ಕಲಾವಿದರು ಹಾಗೂ ಕನ್ನಡಾಭಿಮಾನಿಗಳು ಒಂದೇ ವೇದಿಕೆಯಲ್ಲಿ ಸೇರಿರುವುದು ನಮ್ಮ ಊರಿನ ಭಾಗ್ಯ. ಈ ಸಮ್ಮೇಳನವು ನಮ್ಮ ಯುವಜನತೆಗೆ ಕನ್ನಡ ಸಾಹಿತ್ಯದ ಮಹತ್ವವನ್ನು ತಿಳಿಸಲಿ, ನಮ್ಮ ಸಂಸ್ಕೃತಿಯ ಬಗ್ಗೆ ಹೆಮ್ಮೆ ಹೆಚ್ಚಿಸಲಿ ಹಾಗೂ ಹಿರೇಮನ್ನಾಪುರದ ಹೆಸರನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿ ಎಂಬ ಆಶಯ. ಕೊನೆಗೆ ಹಿರೇಮನ್ನಾಪುರದ ಮಣಿಗೆ ನಮನ, ಕನ್ನಡ ತಾಯಿಗೆ ವಂದನ. ಜೈ ಕನ್ನಡ, ಜೈ ಕರ್ನಾಟಕ. ಧನ್ಯವಾದಗಳು.